ಹಾಯ್ ಫ್ರೆಂಡ್ಸ್, ನಾವು ಹೊಂಟಿದ್ದೀವಿ ಇವತ್ತು ಬಿಜಾಪುರಕ್ಕೆ ಯಾಕಂದ್ರೆ ಮಾರ್ಕ್ ಫಿಲ್ಮ್ ನೋಡ್ಲಿಕ್ಕೆ ಹೊಂಟಿದ್ದೇವೆ. ಯಾಕಂದ್ರೆ ಮೊನ್ನೆ ನೋಡ್ಬೇಕಂದ್ರೆ ಟೈಮ್ ಸಿಕ್ಕಿಲ್ಲ, ಅಲ್ಲಿ ಇಂಡಿಗೂ ಬಂದಿತ್ತಿಲ್ಲ, ಅದಕ್ಕೆ ಇವತ್ತು ಬಿಜಾಪುರಕ್ಕೆ ಹೊಂಟಿದ್ದೇವೆ. ನೋಡ್ರಿ, ಆಕಾಶ, ಸಂದೀಪ, ನಾ ಮತ್ತು ಸಿದ್ದು ಕೋಳಿ ಮತ್ತು ಲಕ್ಷ್ಮಣ ಇವು ಲಕ್ಷ್ಮಣ ನೋಡ್ರಿ ಕಬ್ಬು ಕಡೋದು ಇವು ಓಡಿ ಬಂದ. ನಾವು ಏನು ಹಂಗೆ ಅದ್ರಿ ಸಿರಿಪಿನ ಅಭಿಮಾನಿಗಳಂದ್ರೆ ನೋಡ್ರಿ ಹೆಂಗೆ ಕಾಣಿಸ್ತಾರೆ ಒಬ್ಬರು ಹೊಂಟಿದ್ದೀವಿ. ಇವತ್ತು ನಮಗೆ ಟೈಮ್ ಕೂಡ ಬಂದದ. ಯಾಕಂದ್ರೆ ಬಿಜಾಪುರ ಅಂದ್ರೆ ಒಂದು ಸ್ವಲ್ಪ ಓದಿ ಹೋಗ್ತದಲ್ರಿ, ಅದಕ್ಕೆ ಓದ್ತೇವೆ ಅಂದ್ರೆ ಒಬ್ಬರು ಹೋಗೋದು ಹಂಗೆ ಒಂದು ನಮ್ಮ ಹುಡುಗರು ಕೂಡಿ ಹೋದ್ರೆ ಚಲೋ ಅಲ್ಲತ್ತ ಹಿಂಗೆ ಅನ್ಕೊಂಡು ಬಿಟ್ಟಿದ್ದೆ. ಇಂಗ್ಳಿಗೆ ಬರೋಕೆ ಇಂಗ್ಳಿ ಹಾದಿನಿ ಬಂದು ಮತ್ತೆ ಇಂಗ್ಳಿಗೆ ಊರಂದ ಹೊಂಟಿದ್ದೀವಿ ನೋಡ್ರಿ. ಆ ಪೈಪ್ಲೈನ್ ಏನೋ ಮಾಡ್ಲಿಕ್ಕೆ ಕಾಣಿಸ್ತಾವ ಇಂಗ್ಳಿ ಊರು ನೋಡ್ರಿ. ನೋಡ್ರಿ ಇಂಗ್ಳಿಗೆ ಹಾದಿದು ಒಳಗಿನ ಊರ ನೋಡ್ರಿ. ಒಳಗಿಂದ ಇದು ಬಂದೇವು ಮತ್ತೆ ರೋಡಿಗೆ ಕೂಡ್ಬೇಕಲ್ರಿ. ಮತ್ತೆ ರೋಡ್ ಬಂದ ಮತ್ತೆ ಹಿಂಗೆ ಅಲ್ರಿ. ಮತ್ತೆ ಇಂಡಿ ಬಂದೇವ್ರಿ. ಇಂಡಿ ಬರ್ನ ತರದೇವು ಪಕ್ಕು ಫೋನ್ ಹಚ್ಚದ, ಅವನು ಬರ್ತಾ ಹತ್ತದ. ನಾವು ಬಿಟ್ಟೆ ಹೊಂಟ್ರಿ ಅಣ್ಣ ಅಂದ. ಯಪ್ಪ ಮತ್ತೆ ತರಕಾಯ್ತು. ಆಯ್ತು ಬಾ ಇಂಡಿಯಾ ತರವಿದ್ದೇವೆ ಅಂದೇವು. ಮತ್ತೆ ಇಂಡಿಯಾ ತರದೇವು. ಇವ್ರಿಟ್ಟು ಒಂದು ಸಿಗರೇಟ್ ಸೇದ್ರು, ನೀರು ಕುಡಿದ್ರು, ಕೂಲ್ ಡ್ರಿಂಕ್ಸ್ ಕುಡಿದ್ರು, ಪಾಪ್ಡಿ ತಿಂದರು. ತರಬಿದ್ದೆವು. ಇಲ್ಲೇ ಪೆಟ್ರೋಲ್ ಡೀಸೆಲ್ ಹಾಕ್ಕೊಂಡ್ರೆ ತರಬೇವು. ಮತ್ತೆ ಅನ್ನಿಸ್ತು ಅಲ್ಲಿ ಬರ್ತೇವೆ ಅಣ್ಣ ಅಂದ. ಆಯ್ತು ಮುಂದೆ ಬರ್ತಾನಂದ್ರೆ ಮತ್ತೆ ಮುಂದೆ ಹೊಂಟೇವು. ಅಲ್ಲಮ್ಮ ಆಳು ರೋಡಿಗೆ ಜೀಪ್ನಿಂದ ಬರ್ತಾನೆ. ಮತ್ತೆ ಇಲ್ಲಿ ತರಬೇವು. ಅವರು ಒಂದು ಸ್ವಲ್ಪ ರೆಸ್ಟಿಗೆ ಹೋಗಿ ಬಂದರು. ಅವನಿಗೆ ಕಾಣಿಸ್ದೇನೋ ಕ್ಲಿಯರ್ ಕಾಣಲ್ಲ ಇರುತ್ತೆ, ಅದಕ್ಕೆ ಒರ್ಸಿಲ್ತಾನೆ ಬಂದು ನೋಡಿ ಪಕ್ಕು ರೇಂಜ್ ಹಂಗೆ. ಮತ್ತು ಬರೋರೇ ರೀ ಸಿರಿಪಿನ ಅಭಿಮಾನಿ ಕಟ್ಟ ಅಭಿಮಾನಿ ರೀ ಇವನು. ನಮ್ಮ ನಡೆ ಬಿಜಾಪುರದ ಕಡೆ. ನಮ್ಮ ಇಂಡಿ ಟಾಕೀಸ್ದವನಿಗೆ ಏನಾಗಿದೆ ಯಾರಿಗೆ ಗೊತ್ತ ತರ್ಲಕ್ಕೆ. ನಮ್ಮ ಬಿಜಾಪುರ ಬೈಪಾಸ್ ನೋಡ್ರಿ. ನೀವೇ ಮತ್ತೆ ಯಾರು ಬರ್ತೀರಿ ಇಲ್ಲಿ? ನಾವಂದ್ರೆ ಫುಲ್ ವಿಚಾರಗಳು ಕೊಟ್ಟಿಬಿಟ್ಟೇವ್ರಪ್ಪ. ಓಡ್ಕೋತೆ ಬಂದಂಗಿದ್ರಿ ನೋಡ್ರಿ. ಇನ್ನೊಂದು ಸ್ವಲ್ಪ ಹಾಕ್ಬೇಕು ಅನ್ನಿಸ್ತು. ವಿಡಿಯೋ ಹೊಂಟಿದ್ದೇವೆ ಬಳಕ ಬ್ಲಾಗ್ ವಿಡಿಯೋ ಮಾಡೋನು ಹೇಳ್ರಿ. ನಾವು ಹೊಂಟ್ರಿ ನೋಡ್ರಿ. ಇದು ಎಲ್ಲಿ ಹೇಳ್ರಿ ನಮ್ಗೆ ಕರೆಕ್ಟಾಗಿ ಕಮೆಂಟ್ ಮಾಡಿರಿ. ಬಿಜಾಪುರ ಎಂಟ್ರಿ ಲಕ್ಷ್ಮಿ ಟಾಕಿದ ಅವನು ಹೇಳಿದ್ರು ಒಂದು ಸ್ವಲ್ಪ ಪಿಕ್ಚರ್ ಬಗ್ಗೆ ನೋಡ್ರಿ ಹೆಂಗೆ ಕಾಣಿಸ್ತು ಮನ್ಸಿಗೂ. ಇದು ಎಲ್ಲರೂ ಇದ್ರೆ ಒಂದು ಸ್ವಲ್ಪ ಕಾಮೆಂಟ್ ಮಾಡಿರಿ ನೋಡಮ್ ನಿಮ್ಮ ಕೈಲಿದ್ರೆ. ಅವ ಹೇಳೋದು ಯಾಕೆ ತೋರಿಸ್ಬಾರ್ದಾಗ್ಯದ, ಅದಕ್ಕೆ ಮ್ಯೂಟ್ ಮಾಡಿ. ಬಿಜಾಪುರ ಎಂಟ್ರಿ ಕ್ರೀಡಾಂಗಣ ನೋಡ್ರಿ. ಇದು ಅಂಬೇಡ್ಕರ್ ಕ್ರೀಡಾಂಗಣ. ಇದು ಅಂದ್ರೆ ಒಂದು ಸ್ವಲ್ಪ ಹಸುನು ಆಗಿತ್ತು. ಅದಕ್ಕೆ ಏನ್ರಿ ಇಲ್ಲೇ ಒಂದು ಸ್ವಲ್ಪ ರೈಸ್ ತಿನ್ನಂಬ್ರಿ ಅಂದೆವು. ರೈಸ್ ತಿಂದೇವ್ರಿ. ಇಲ್ಲಿ ಮಸಾಲೆ ರೈಸ್ ಇತ್ತು, ಚಲೋ ಮಸಾಲೆ ರೈಸ್ ತಿಂದೆವು. ಮಸಾಲೆ ರೈಸ್ ತಿನ್ನಕ್ಕೆ ಇಲ್ಲಿ ಸೈಡಿಗೆ ಹಾಕಿದೆವು. ಒಂದು ಸೈಡಿಗೆ ಹಾಕಿ ಇಲ್ಲಿ ಮಸಾಲೆ ರೈಸ್ ತಿನ್ನಕ್ಕೆ ಬಂದೆವು ನೋಡ್ರಿ. ಅವ್ರು ಹೋಗ್ಯಾರ್ರಿ. ಅವ್ರ ಚಟನಿ ಬೇರೆ ಅವ್ರಿ. ನೋಡ್ರಿ ಬಸವೇಶ್ವರ ಸರ್ಕಲ್ ರೀ. ಅವರು ಬರ್ತಾರೋ ಇಲ್ಲತ್ತೇಳಿ ನಡಿರ್ತೇವೆ. ನಾವು ಮುಂದೆ ಹೊಂಟಿದ್ದೇವೆ ಹಂಗೆ ನಡ್ಸೋದು. ಕಾರ್ ಅಲ್ಲೇ ಬಿಟ್ಟೇವ್ರಿ. ಮತ್ತು ಅವರು ಒಂದು ಸಾವಿರ ಬೇರೆ ಕೆಲಸ ಇತ್ತು ಹೋದ್ರಿ ಅಲ್ಲಿ. ನಾವು ಮುಂದೆ ಹೊಂಟಿದ್ದೇವೆ. ಈಗ ನಮ್ಮ ಬಸವಣ್ಣನ ಸರ್ಕಲ್ ನೋಡಿ ಬಂದಿರಿ ನೋಡ್ರಿ. ರಾಹುಲ್ ಸದ್ಯಕ್ಕೆ ಬಂದ ನಾವು ಹೇಳೋಣ ಅನ್ಸಿ ಹಂಗೆ ರೀ ಫ್ರೆಂಡ್ಸ್ ಅಂದ್ರೆ ಹಂಗೆ. ಮತ್ತು ಇಲ್ಲಿ 2 ಶೋ ಅದ ರೀ. 2 ಶೋ ಡೆವಿಲ್ ಹತ್ತು, 2 ಶೋ ಮಾರ್ಕ್ ಹತ್ತು. ಪಪ್ಪು ಹೊಸ ಒಡಪತ್ತು ಮನೇಲಿನ ನೋಡ್ರಿ. ರಾಹುಲ್ ನಮ್ಮ ಊರನ್ನವ್ರು ಇಲ್ಲಿ ತನಕ ಬರ್ತಾರ. ನಾವು ಅವ್ನು ಬಿಜಾಪುರದಾಗನಲ್ರಿ, ಅದಕ್ಕೆ. ಎರಡು ಶೋ ಡೆವಿಲ್ ಅದ, 2 ಶೋ ಮಾರ್ಕ್ ಅದ ನೋಡ್ರಿ ಅಲ್ಲಿ ಬಿಜಾಪುರದಾಗ. ಒಳಗೆ ಹೊಂಟಿದೇವ್ರಿ ನೋಡ್ರಿ.
ಜನ ಇಲ್ಲ ಅಂದ್ಬೇಡ್ರಿ, ತುಂಬ ಟಾಕಿ ಫುಲ್ ಚಲೋ ಐತಿ ಪಿಕ್ಚರ್ ರೀ. ಒಂದು ಸ್ವಲ್ಪ ಪೈರೇಶಿ ಮಾಡ್ತಾರೆ ನೋಡ್ರಿ, ಅಂಥವ್ರು ಒಂದು ಸ್ವಲ್ಪ ಏಟೆ ಮಾಡ್ಬೇಕು ನಮ್ಮ ಕಾನೂನು ನೋಡಿರಿ. ಇದ್ರ ನಮ್ಮ ಮೂರ್ದವ್ರಿಗೆ ಡ್ಯಾನ್ಸ್ ಹೊಡಿತೀವಿ. ಯಾರು ಸೀನಿಯರ್ ಕಮೆಂಟ್ ಮಾಡಿ ಮೇಡಮ್, ಕರೆಕ್ಟಾಗಿ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಏನೋ ಒಂದು ಗಿಫ್ಟ್ ಕೊಡ್ತೀವಿ. ಆದ್ರೆ ನಮ್ಮ ಜೋಡ್ ಬಂದವರು ಯಾರಿಗೆ ಹೇಳಬಾರ್ದು, ಅಲ್ಲಿ ಯಾರು ಡ್ಯಾನ್ಸ್ ಹೊಡಿತಾರೆ ಅನ್ನೋದು ಕರೆಕ್ಟಾಗಿ ಕಮೆಂಟ್ ಮಾಡಿದವ್ರಿಗೆ ಅವ್ರಿಗೆ ಒಂದು ಗಿಫ್ಟ್ ಅದು ನೋಡಿರಿ. ನಾ ಏನು ಕೊಡ್ತೀನಿ ಗೊತ್ತಿಲ್ಲ, ಒಂದು ಗಿಫ್ಟ್ ಕೊಡ್ತೀನಿ. ಕರೆಕ್ಟಾಗಿ ಕಮೆಂಟ್ ಮಾಡೋಕೆ ಅವ್ರು ಇಬ್ಬರು ಇರ್ತಾರೆ ನೋಡಿರಿ. ನಾನು ನೋಡ್ರಿ, ಆದ್ರೆ ನಮ್ಮ ಜೋಡ್ ಬಂದವ್ರು ಯಾರು ಹೇಳ್ಕೊಡ್ಬಾರ್ದು ಅವ್ರಿಗೆ. ರೇಂಜ್ ನೋಡಿದ್ರೆ ನಾನು ಹಂಗೆ ಬಿಟ್ಟು ಕುಂತಂದೆ, ಆ ಥರ ಕುಂತ. ನಾವೇನು ಹೇಳ್ತೇವೆ ಅಂದ್ರೆ, ಯಾವುದೇ ಪಿಕ್ಚರ್ಲಿ ಸುದೀಪನ್ ಬರಲಿ, ದರ್ಶನ್ ಬರಲಿ, ಅಶ್ವಿನ್ ಬರಲಿ, ಪುನೀತ್ ಶಿವರಾಜ್ ಕುಮಾರ್ ಬರಲಿ, ಯಾವ ಹೀರೋಂದೇ ಬರಲಿ, ಉಪೇಂದ್ರ ಒಟ್ಟರು ಒಟ್ಟು ಅವ್ರು ಇವ್ರಲ್ಲ, ಮತ್ತು ಧ್ರುವ ಸರ್ಜನ್ ಬರ ಯಾರದೇ ಬಂದರೂ ಹಿಂಗೆ ಪೈರೇಶಿ ಮಾಡಬಾರ್ದಕ್ಕೆ ನೋಡಿರಿ. ಜನ ಹೆಂಗೆ ನೋಡಿ ಪೈರೇಶಿ ಮಾಡಿದ್ರೆ ಪಾಪ ಎಷ್ಟು ಕಷ್ಟಪಟ್ಟು ದುಡ್ಡು ಹಾಕಿ ತೆಗೆದಿರ್ತಾರಲ್ಲ, ಒಂದು ಸ್ವಲ್ಪ ವಿಚಾರ ಮಾಡಿರೋ ಪೈರೇಶಿ ಮಾಡೋರು. ಯಾಕಂದ್ರೆ ಆಲ್ರೆಡಿ ಈಗ ಮಾರ್ಕ್ ಎಲ್ಲ ಕಡೆ ಹೊರಗೆ ಬಂದದ್ದು ನನಗೆ ಗೊತ್ತಾಗ್ಯದ. ಈಗ ಏನು ಮಾಡೋದು, ಅವ ಎಷ್ಟು ಗಳಿಸ್ಬೇಕು ಅಷ್ಟು ಗಳಿಸ್ತಾನೆ. ಖರೀ ಇರ್ತಾರಲ್ರಿ ಒಳಗೆ, ಅವ್ರಿಗೆ ಹ್ಯಾಕರ್ಗಳು ಸಿಕ್ಕಿರ್ತಾರೆ. ನಾವು ಭೀ ಅವ್ರು ಸಿಗೋರು ಸಿಕ್ಕರು ಮತ್ತು ಏನು ಹೇಳ್ಬೇಕು ಹಂಗಾದ್ರೆ ಖರೀ ಸಿಗಲ್ಲಾಗ್ಯಾರ ಅವ್ರು. ಯಾವುದೇ ಪಿಕ್ಚರಲ್ಲಿ ಡೆವಿಲ್ನೂ ಆಲ್ರೆಡಿ ಹೊರಗೆ ಬರ್ತಾವ, ಅವಾಗಿ ಮಾರ್ಕ್ನೂ ಅವಾಗಿ 45ನೂ ಅವಾಗಿ. ಯಾಕೆ ಬರೋದು ಇದಕ್ಕೆ? ಯಾಕೆ ಎಲ್ಲದಕ್ಕೂ ಕಾನೂನು ಅದು, ಇದಕ್ಕೊಂದು ಕಾನೂನು ಏನು ಕ್ರಮ ಹಾಕ್ಕೋಬೇಕು ಅಂದಕ್ಕರ ಅದು ಪೈರೇಶ್ ಮಾಡೋರು ಬಿಡ್ತಾರೆ. ಇಲ್ಲ ಸಿನಿಮಾ ನೋಡಕ್ಕೆ ಹೊಂಟ್ರು ಮೊಬೈಲೇ ಒಳಗೆ ಅಲೋ ಇಲ್ಲ ಅಂತ ಹೇಳ್ಬಿಡು ನೋಡ್ರಿ. ಮಂದಿ ಎಷ್ಟು ಫುಲ್ಲು ಹೌಸ್ಫುಲ್ಲೇ ಮಂದಿ. ಚಲೋ ಪಿಕ್ಚರ, ಎಲ್ಲರೂ ಬಂದು ನೋಡ್ರಿ. ಯಾಕಂದ್ರೆ ಚಲೋ ಇಲ್ಲಲ್ಲ, ಮಸ್ತ್ ಪಿಕ್ಚರ್. ಸ್ಟಾರ್ಟ್ ಆಯ್ತು ಅಂದ್ರೆ ದಂಡಿ ತಕ್ಕ ಒಂದು ಸ್ವಲ್ಪ ಎಲ್ಲಿ ಬೋರ್ ಹೊಡ್ಯಾನ. ಯಾಕಂದ್ರೆ ಇಲ್ಲ 2 ಶೋ ಅದಕ್ಕೆ ಬ್ಯಾನರ್ ನೋಡ್ರಿ. ದರ್ಶನ್ನು ಸುದೀಪ್ ಕಮ್ಮದ, ಯಾಕಂದ್ರೆ ಡೆವಿಲ್ ಹೆಚ್ಚಾರಲ್ಲ, ಸುಮ್ಮನೆ ಇದ್ದ ಹೇಳ್ಬೇಕಲ್ರಿ. ನೋಡಿ ಗಾಂಧಿ ಸರ್ಕಲ್ ಅದು ನೋಡ್ರಿ. ಬಿಜಾಪುರ ಪೂರ ಖಾಲಿ. ಬೆಳಗ್ಗೆ ಅದ್ರಲ್ಲ ಜಾಲಿ ಅದ, ರಾತ್ರಿ ಪೂರ ಖಾಲಿ. ಸಿದ್ದೇಶ್ವರ ಗುಡಿ ನೋಡ್ರಿ ಮುಂದೆ ಬರ್ತದೆ ಸದ್ಯ. ನಮ್ಮದೇ ಇವತ್ತು ಬಿಜಾಪುರ ರಾತ್ರಿ ಹೊಂಟೇವ, ನಮ್ಮದೇ ಫುಲ್ ನೋಡ್ರಿ. ಸಿದ್ದೇಶ್ವರ ಗುಡಿ ಅದು ನೋಡ್ರಿ. ಯಾರು ಏನ್ರಿ ಕೇಳ್ಕೊಳ್ಳೋರಿದ್ರೆ ಕೇಳ್ರಿ, ದೇವ್ರಿಗೆ ಬರೋ ವರ್ಷನಿಟ್ಟಿಗೆ ಆಗ್ತದೆ. ಏನೇ ಕೇಳ್ಕೊಳ್ಳೋರಿದ್ರೆ ಕೇಳ್ರಿ ನೋಡ್ರಿ. ಇದು ನಿಮ್ಮ ಮನಸ್ಸಿನಾಗ ಏನು ಭೀ ಕೇಳ್ಕೊರಿ, ಬರೋ ವರ್ಷನಿಟ್ಟಿಗೆ ಆಗ್ತದೆ. ಕೇಳ್ಕೊಂಡ್ರಿ ವಿಡಿಯೋ ನೋಡೋರಿಗೆ ಹೇಳ್ಕತ್ತೀನಿ ನಾ, ಫುಲ್ಲಾಗಿ ಕೂತಾರಿಗೆಲ್ಲ ವಿಡಿಯೋ ನೋಡೋರಿಗೆ ಕೇಳ್ಕೊಬೇಕು. ಯಾಕಂದ್ರೆ ಹೇಳಿರ್ತಾವೆ ಆಶಯಗಳು ಅದಕ್ಕಂದು ನೋಡ್ರಿ. ಮನೆಗೆ ಹೊಂಟಿದ್ದೇವೆ ಹೊಳ್ಳಿ ಫುಲ್ ರೇಂಜ್ದಂಗೆ ರೀ. ನಾವು ಪಿಕ್ಚರ್ ಫುಲ್ ಹೌಸ್ ಆಗ್ಯದ ನೋಡ್ರಿ. ಎಲ್ಲರೂ ಕೂಡ ಹೊಂಟಿದ್ದೇವೆ ಊರಿಗೆ. ಬಿಜಾಪುರ ಸೋಲಾಪುರ ಬೈಪಾಸ್. ಪಕ್ಕುಗಂತ ಫುಲ್ ಖುಷಿ ಆಗ್ಯದ. ಯಾಕಂದ್ರೆ ಸುದೀಪನ್ ಪಿಕ್ಚರ್ನ ಮತ್ತೆ ನೋಡ್ದವ ಅಂದ್ರೆ ಅವನಿಗೆ ಹಳಾಡಾಗ್ತೈತಿ. ಬಿಟ್ಟು ಹೋಗಿದ್ರ ಫೋನ್ ಹಚ್ಚಂದು ಚಲೋ ಆಗ್ಯದ. ಚಹಾ ಕುಡಿಬೇಕಂತಂದೇವಿ, ಹೋಟೆಲ್ ತೆಗ್ದಾರ ಇಲ್ಲೊಂದಿತ್ತು ಕ್ರಾಶಿಗೆ.
ನಮ್ಮ ಇಂಡಿ ಕ್ರಾಶಿ ತೆಗದೇ ಹೋಗದಾರ ಇದೇಂದ ಹೊಸ ತೆಗದ್ರೆ ನಡೆಯೋ ಮರ ಇದ್ಯಾಕಂದೇವ್ ಮತ್ತೆ ಹೊಳ್ಳಿ ಹೋಗಿ ಚಾ ಕುಡಿದೇವ್ರಿ ಅಲ್ಲಿ ಮುಂದೆ ಹೋಗಿ ಚಾ ಕುಡಿದು ಮತ್ತೆ ಹೊಳ್ಳಿ ಊರಿಗೆ ಹೋಗ್ತೇವ್ರಿ ಚಾ ಕುಡಿದು. ನೋಡ್ರಿ ಇಂಡಿ ಬಸವೇಶ್ವರ ಸರ್ಕಲ್ ಇದು. ಆಯ್ತು ರೀ, ಊರಿಗಂತೂ ಹೊಂಟಿದ್ದೆವು. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಲೈಕ್ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡ್ಕೊರಿ. ನೋಡ್ರಿ ಇದು ರಾತ್ರಿ 1ಕ್ಕೆ ಇಲ್ಲಿ ಟೈಮ್ ಭೇಟಿ ಬಿಡ್ಲಿಕ್ತಾರೆ. ಬರ್ತಾನೆ ಹಂಗೆ ಅದ್ರಿ ಪಾಪ, ಥಂಡ್ ಏನಲ್ಲ ಏನೂ ಇಲ್ಲ ನೋಡ್ರಿ. ಓಕೆ ಬಾಯ್ ಫ್ರೆಂಡ್ಸ್.